ಅಲ್ಕಣೆ ಏನ್ ಇದೆ ಊಟ? ಯಾಕದು ಊಟದ ತರ ಕಾಣ್ತಿಲ್ವೇ? ಇದೇನೇ ಇದು ಚಿತ್ರಾನ್ನ ಮಾಡಿದೀಯಾ? ಯಾಕಜ್ಜ ಏನಾಗೈತೆ? ಅಲ್ಕಣೆ ಇದ್ನ್ಯಾತಕ್ ಮಾಡಕ್ ಹೋದ್ರೆ ಮುದ್ದೆಗಿದ್ದೆ ಸಾರು ಮಾಡಬಿಟ್ಟು. ಅಯ್ಯ ಶುರು ಆತ ನಿಂದು. ಅದೇ ಅಂತಂದಿ ಉಣ್ಣ ಕೊಟ್ರೆ ಇದೆ ಮಾತು ಬರೋದ್ ನಿನ್ ಬಾಯಿಗೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾ ಇದ್ದೀನಿ ನೋಡು. ಅಲ್ಕಣೆ ಈ ಚಿತ್ರಾನ್ನ ಈ ಮೆಣಸಿಕಾಯಿ ಬಜ್ಜಿ ಇದ್ನೆಲ್ಲ ಮಾಡ ಬದ್ಲಿ ಒಂದ್ ರಾಗಿ ಗುಂಡ್ ತಿರುವಿ ಸಾರು ಮಾಡಿಡು ಅಂತ ಎಷ್ಟ್ ಸಲ ಹೇಳಿದೀನಿ. ನಿನಗೆ ನನ್ ಮಾತು ಯಾರು ತಗಕಿಲ್ ಬಿಡು. ಅಯ್ಯ ಅಲ್ಕಣಜ್ಜ ನಿನಗೆ 3 ಹೊತ್ತು ಮುದ್ದೆ ತಿಂದಲೇ ಇರಕ್ ಹಾಕಿಲ್ವೇ? ಬೆಳಗ್ಗೆನೂ ಮುದ್ದೆ ಮಾಡುವಂತೆ, ಮಧ್ಯಾಹ್ನ ಏನಾರ ಊಟಕ್ಕೆ ಬಂದ್ರೆ ಅವಾಗೂ ಮುದ್ದೆ ಮಾಡುವಂತೆ, ರಾತ್ರಿ ಬಂದು ಅವಾಗೂ ಮುದ್ದೆ ಮಾಡುವಂತೆ. ನಿನಗೇನು ಬೇರೆ ಏನು ತಿನ್ಬೇಕು ಅಂತ ಅನ್ಸಕ್ಕಿಲ್ವೇ? ಯಾವಾಗ ಮುದ್ದೆನೇ ಕೇಳ್ತಿರ್ತೀಯಲ್ಲ. ಅಯ್ಯ ಇವಳ ವಯಸ್ಸಾದರಿಗೆ ಮುದ್ದೆ ಊಟನೇ ಕಣೆ ಶ್ರೇಷ್ಠ. ಈ ವಯಸ್ಸಾದ್ಮೇಲೆ ಹೊಲ್ಲು ಗಿಲ್ಲು ನುರಿಯಕ್ಕಿಲ್ಲ, ಇವನ್ನೆಲ್ಲ ಜಕ್ ಅಂತ ಕುತ್ಕೊಳ್ಳಕ್ಕೆ. ಮುದ್ದೆ ಆದ್ರೆ ಸುಮ್ ಗುಳುಮ್ ಗುಳುಮ್ ಅನ್ನಂಗ್ ನುಂಗ್ಬೋದು. ಅದಕ್ಕೆ ವಯಸ್ಸಾದರೂ ಮುದ್ದೆ ಕೇಳ್ತಾರೆ. ನಿನಗೆಲ್ಲ ಅರ್ಥ ಆಗ್ಬೇಕು ಇದೆಲ್ಲ. ಅಯ್ಯ ನಿನಗೇನಲ್ಲ ಅನ್ನ ತಿಂದಿರೋವಷ್ಟು ವಯಸ್ಸಾಗಿತ್ತೆ. ಹೊಲ್ಗಳೆಲ್ಲ ಏನು ಉದುರೋಗಿದಾವೆ? ಏನ್ ನನ್ನೇನು ಹುಡುಗ ಮಾಡ್ಕೊಂಡೀನ? ಅರ್ಧ ವಯಸ್ಸು ಮಾಡ್ಕೊಂಬಿಟ್ಟಾಳೇನ? ನನಗೂ ಅಲ್ಲ ವಯಸ್ಸಾತ್ ಕಣೆ. ಯಾ ಹಲ್ಲು ಏನು ನುರ್ಗ್ಯಕ್ಕಿಲ್ಲ. ಏನಾರು ಜಗ್ಗಕ್ಕೆ ಹೋದ್ರೆ ಅನಾಡಿ ಹಲ್ ನೋವು ಬಂದಂಗ ಆಕತಿ. ಅವ್ನು ಹಲ್ ನೋವು ಯಾರು ಸೇಸ್ಕೊಂಡರು? ಇವನ್ನೆಲ್ಲ ಜಗ್ಗಕ್ಕೆ ಹಾಕಿಲ್ಲ ನಂಗೆ ಕೈಲಿ. ಅದಕ್ಕೆ ಇದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ, ನನಗೆ ಮುದ್ದೆ ಮಾಡಿಡ್ರಿ ಅಂತ ಹೇಳೋದು. ನೀನ್ ಯಾವಾಗ ನೋಡಿದ್ರು ನಾನು ಇದನ್ನೇ ಅರ್ಥ ಮಾಡ್ಕೊಳಕಿಲ್ಲ ನೀವು. ಸುಮ್ನೆ ನಿಮ್ಗೆ ಏನ್ ತೋಚತ ಅದ್ ಮಾಡ್ತೀರಾ. ಅದೇನ್ ನುರಿದಿರೋ ವಸ್ತು ಗಟ್ಟಿಗೆ ಮಾಡಿಲ್ಲ ಅನ್ನವ, ಮೆತ್ತಿಗೆ ಮಾಡಿದಾಳೆ. ಈಗ ಮುದ್ದೆ ಮಾಡಕ್ ನಿನಗೆ ಹಿಟ್ಟಿರ್ಲಿಲ್ಲ, ಅದಕ್ಕೆ ಅವಳು ಮಿಷಿನಿಗೆ ಹೋಗಿದ್ದಾಳೆ ಹಿಟ್ಟು ಹಾಕ್ಸ್ಕೊಂಬರಕ್ಕೆ. ನೀನೀಗ ಅವಳು ಹಿಟ್ಟು ಹಾಕ್ಸ್ಕೊಂಬಂದು ಮುದ್ದೆ ಮಾಡೋವರೆಗೂ ಕಾಯ್ತಿದ್ಯಾ? ಪಾಲ್ತ ಹೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಹಂಗ ಅನ್ನ ಮಾಡಿ ಒಗ್ಗರಣೆ ಮಾಡಿ ಕಾಯ್ಸಿ ಹೋಗಿದ್ದಾಳೆ ಚಿತ್ರಾನ್ನವ. ಅಲ್ಲಿಗೂ ಮಾವೇನಾದ್ರು ಬೇಜಾರಾಕತ್ತೆ ಅಂತ ಒಂದ್ 2 ಮೆಣಸಿಕಾಯಿ ಬಜ್ಜಿನೂ ಹಾಕಿದ್ದಾಳೆ. ನೀನು ಸುಮ್ ತಿನ್ನ ಬಿಟ್ಟು ಇಲ್ಲದೆಲ್ಲ ಮಾತಾಡ್ತೀಯ. ಒಳಗೆ ಏನೈತೆ ಏನಿಲ್ಲ ಯಾಕೆ ಮಾಡಿಲ್ಲ ಅನ್ನೋದು ನೀನು ಕೇಳಕ್ಕಿಲ್ಲ. ಸುಮ್ನೆ ನೀ ಏನು ರಾಗಿ ಗುಂಡು ಬೋಡದು ಮುಂದಿಡಬೇಕು ತಂದು. ಅಲ್ಕಣೆ ಹಿಟ್ಟಿಲ್ದಿದ್ರೆ ಏನಾಯ್ತು? ಯಾರ ಮನೆಗಾರ ಕಡೆ ಇಸ್ಕೊಂಬಂದು ಮಾಡಕ್ಕಾಗ್ಲಿಲ್ವೇ? ಆಮೇಲೆ ಮಿಷಿನಿಗೆ ಹಾಕ್ಸ್ಕೊಂಬಂದ್ಮೇಲೆ ಕೊಟ್ರಾಕತ್ತು. ನಿಮಗೆ ಇನ್ನೊಬ್ರ ಮನೆಗೆ ಇಸ್ಕೊಂಬರಕ್ಕೆ ಆಗ್ಬೇಕಲ್ಲ. ಸುಮ್ನೆ ಏನ್ ಇರ್ತತ ಮನೆಗೆ ಅದನ್ನ ಮಾಡ್ಬಿಡ್ತೀರ. ಉಂಡ್ರೇನ್ ಬಿಟ್ರೇನ್ ಅವರು? ಸುಮ್ ಕುತ್ಕೊಳ್ಳಾಕ ನೀನ್ ದೊಡ್ಡ ಸೂಲ್ ಬಾಲ. ಕಂಡರ ಮನೆಗೆ ಹೋಗಿ ಇಸ್ಕೊಂಬಂದು ಹೆಂಗಾಜ ಮಾಡಕ್ಕಾಕತ್ತೆ? ನಮಗೆ ಕಂಡರ ಮನೆಗೆ ಹೋಗಿ ಏನಾರು ಕೇಳ್ಬೇಕಂದ್ರೆ ನಾಚಿಕೆ ಆಕಾವಿ. ನಾವ್ ಹಂಗೆಲ್ಲ ಯಾರ ಮನೆಗೆ ಹೋಗಿ ಕೇಳಕ್ಕಿಲ್ಲ. ನಮ್ಮ ಮನೆಗೆ ಏನ್ ಇರ್ತತ ಅದನ್ನೇ ಮಾಡ್ಕೊಂಡು ತಿಂತೀವಿ. ನಿನಗೆ ಆಟನ್ ಸಾಕ ಇದ್ರೆ ಹೋಗಿ ಇಸ್ಕೊಂಬರ್ ಹೋಗು. ನಾ ಮಾಡಿ ಕೊಡ್ತೀನಿ ಮುದ್ದೆ. ನಾನಂತರ ಯಾರ ಮನೆಗೆ ಹೋಗಿ ಕೇಳಕ್ಕಿಲ್ಲ ನೋಡು. ಏನ್ ಒಂದ್ ಸೇರ್ ಇಟ್ಟು ಕೇಳ್ಬಿಟ್ರಿ ಮರ್ಯಾದಿನ ಹೋಗ್ಬಿಡ್ತತಿ ಇವಳು ಅನ್ನಂಗ ಆಡ್ತಾಳೆ. ಮರ್ಯಾದೆ ಹೋಗತ್ತೆ. ನಮಗೆ ಯಾರ ಮನೆಗೆ ಹೋಗಿ ಇಸ್ಕೊಂಡ ಅಭ್ಯಾಸ ಇಲ್ಲ. ನೀನು ಹೋಯ್ತಲ್ಲ ಹೋಗಿ ಇಸ್ಕೊಂಬರ್ ಹೋಗು. ಸುಮ್ಮನೆ ಮಾತಾಡಬೇಡ ನನಗೆ. ಇವಮ್ಮ ಏಟತ್ತಿಗೆ ಬರೋಣ? ಬಂದು ಆಕಿ ಇಟ್ಟು ತಗೊಂಬಂದು ಮುದ್ದೆ ಮಾಡಿ ನನಗೆ ಏಟತ್ತಿಗೆ ಹಾಕನ? ಇದೆಲ್ಲ ಆಗ್ದಿರ ಮಾತು. ದೇವನ ಮಾಡಿದಿರಲ್ಲ ಇದನ್ನೇ ತಿನ್ಕಂದು ಹೋಗ್ಬೇಕಾಟೆ ಹೊಲ್ತವ. ನುರ್ಗಿಯಕ್ಕಿಲ್ಲ ಅಂದ್ರೂ ತಿನ್ಬೇಕು, ಏನು ಮಾಡಕ್ ಹಾಕಿಲ್ಲ. ಒಂದೊಂದ್ ದಿನ ತಿನ್ನು, ಏನು ಆಗಕ್ಕಿಲ್ಲ. ನೀನೇನ್ ದಿನ ತಿಂತೀಯ? ಏನು ಇದನ್ನೇ ದಿನ ಮಾಡಿಡ್ತಾರೆ ನಿನಗೆ ಅನ್ನೋ ತರ ಆಡ್ತೀಯ. ಶಿವನೇ ಪರಮಾತ್ಮ, ಏನೋ ಅಂತಾರಲ್ಲ ಪಾಲಿಗೆ ಬಂದದ್ ಪಂಚಾಮೃತ ಅಂದು ಇದನ್ನೇ ತಿನ್ಕೊಂಡು ಹೋಗ್ಬೇಕಾಗ್ತಾಗಿ. ಅರೆ ಗುಂಡುದಿಕ್ಕೆ ಅಜ್ಜಿ. ಇವಂ ಬೇರೆ ಬಂದ್ಲಾ, ಇನ್ನ ಮಾತಿಗೆ ಹಚ್ಕೊಂಡ್ ಕುತ್ಕೊಂಡ್ರೆ ಮುಗೀತು. ಇನ್ಯಾರು ಬರ್ತಾರವ ಈ ಮನೆಗೆ? ನೀನು ಹಚ್ಲಾರ್ದ ಹಚ್ಕೊಂಡಿರ್ದೀಯಲ್ಲ ಹಿಂಗ್ ಗೆಳತಿ. ಹಿಂಗ್ ಗೆಳತಿ ಪಾತಿಮಮ್ಮ ಬಂದಾಳೆ. ಬಾರವ ಬಾ, ನೀನೊಬ್ಳು ಕಡಿಮೆ ಆಗಿದ್ದೆ ಮಾತಾಡಕ್ಕೆ. ಬಾ. ಅರೆ ರಂಗಂದು ಅಜ್ಜ ಊಟಗೆ ಮಾಡ್ತಾ ಇದ್ದಾರೆ. ಕಣವ, ಬಾ ಉಣ್ ಬಾ. ಅಯ್ಯೋ ಬೇಡ ರಂಗಂದು ಅಜ್ಜ, ನಮ್ದಿಕ್ಕೆ ಊಟ ಧರ್ಮೆಗೆ ಆಯ್ತು. ಹೌದಾ, ಸರಿ. ಅರೆ ಗುಂಡುದಿಕ್ಕೆ ಅಜ್ಜಿ ಹೆಂಗೆ ಮಾಡ್ತಾ ಇದ್ದೀರಾ? ಬಾರೆ ಪಾತಿ ಕುತ್ಕೋ ಬಾ. ಅರೆ ಅಜ್ಜಿ ನಿಮ್ದಿಕ್ಕೆ ಏನೋ ನಾಷ್ಟಾಗಿ ಆಗಿಲ್ವೇ? ಎಲ್ಕಣ ಪಾತಿ ಇನ್ನ ಆಗಿಲ್ಲ, ಮಾಡ್ಬೇಕೀಗ. ಚಿತ್ರಾನ್ನ ಮಾಡಿ ಮೆಣಸಿಕಾಯಿ ವಡೆ ಮಾಡಿದ್ಲು,
ಈಗ ತಿನ್ಬೇಕು. ಅವ ಅಜ್ಜಿಗೆ ಹಾಕಿ ಕೊಟ್ಟಿದ್ದೆ, ನಮ್ಮ ಹುಡುಗ ತಿನ್ ಸ್ಕೂಲ್ಗೆ ಹೋತು. ಆಕಿ ಇಟ್ಟಿರ್ಲಿಲ್ಲ ಮನೆಗೆ ಮುದ್ದೆ ಮಾಡಕ್ಕೆ, ಅದಕ್ಕೆ ಮಿಷಿನ್ಗೆ ಹೋಗಿ ಅಲ್ಲಿ ಹಿಟ್ಟು ಹಾಕ್ಸ್ಕೊಂಬರಕ್ಕೆ. ನಾನು ಇನ್ನೇನೋ ಬಂದ್ಮೇಲೆ ಅವ್ರ ಜೊತೆಗೆ ತಿಂದ್ರಾತು ಅಂತಂದು ಅವರೆಕಾಯಿ ಇದ್ದು ಒಂದು ದೀಸು 1 kg ತಗೊಂಡಿದ್ದೆ ನೀನೇ. ಅವನ್ನ ಸುಲ್ಕೊಂಡು ಕುತ್ಕೊಂಡಿನಿ, ಸಾರಾರ ಮಾಡತ್ತೆಗೆ ಮುದ್ದೆನಾರ ಮಾಡೋಣ ಅಂತ ಹೇಳ್ಬಿಟ್ಟು. ಅರೆ ಹೌದಾ ಅಜ್ಜಿ, ಸರಿಗೆ ಬಿಡಿ ಸರಿಗೆ ಬಿಡಿ. ಅಲ್ಲ ಉಂಡು ಬಂದೇನೆ ಪಾಟಿ. ಅರೆ ಹೌದು ಗುಂಡುದಿಕ್ಕೆ ಅಜ್ಜಿ, ನಮ್ದಕ್ಕೆ ದೋಸೆಗೆ ಮಾಡಿ ಚಟ್ನಿಗೆ ಮಾಡಿದ್ವಿ, ತಿಂದ್ಗೆ ಬಿಟ್ಟು ಇಲ್ಲಿಗೆ ಬಂದ್ವಿ. ಹೌದೇನ್? ಎಂತದ ಒಂದು ಪಾಡತ್ ಬಿಡು, ಎಂತದ ಒಂದು ಹೊಟ್ಟೆ ತುಂಬಿಸ್ಕೊಳಕ್ಕೆ ತಿಂದ್ರೆ ಏನು? ಅದೇ ಬೇಕು ಇದೇ ಬೇಕು ಅಂತಂದು ನಮ್ಮ ಮನೆಗಳು ಆಡ್ದಂಗ ಆಡಂಗಿಲ್ಲ. ನಿಮ್ಮ ಮನೆಗೆ ಏನ್ ಮಾಡ್ತಾ ಅದನ್ನ ತಿಂತಾರ ಬಿಡು. ಅರೆ ಹೌದು ಗುಂಡುದಿಕ್ಕೆ ಅಜ್ಜಿ, ನಮ್ದಕ್ಕೆ ಮನೇಲಿ ನಮ್ದಕ್ಕೆ ಏನಿಗೆ ಅಡಿಗೆಗೆ ಮಾಡ್ತೀವೋ ನಮ್ದಕ್ಕೆ ಹಾಗೆಗೆ ತಿನ್ಬೇಕು ಬಿಡ್ತಾರೆ. ನಮ್ದಕ್ಕೆ ಇದ್ಗೆ ಬೇಕು ಅದ್ಗೆ ಬೇಕು ಅಂತ ಹೇಳಿ ನಮ್ದಕ್ಕೆ ಜಗಳಾಗೆ ಯಾರಿಗೂ ಮಾಡೋದಿಲ್ಲ. ನೀನೇ ಪುಣ್ಯವಂತ ಬಿಡೆ ಪಾತಿ. ನಿಮ್ಮ ಮನೆಗೆ ಏನು ಕೇಳಕ್ಕಿಲ್ಲ, ಏನ್ ಮಾಡ್ತೀರಾ ತಿಂತಾರೆ. ನಮ್ಮ ಮನೆಗೆ ಹಂಗಲ್ಲ, ಏನಾರ ಮಾಡಿಟ್ರೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನಾರ ತಿಂತಾರೆ ಬಿಡು ಅಂತ ಮಾಡಿಟ್ರೆ ಅದ್ನ ಯಾಕೆ ಮಾಡಿಲ್ಲ ಇದ್ನ ಯಾಕೆ ಮಾಡಿಲ್ಲ ಅಂತ 1000 ಪ್ರಶ್ನೆ ಕೇಳ್ತಾವ ಗಂಡಸರುಗಳು. ಎಲ್ಲೋದ್ರೂ ಸುದ್ದಿ ಬಳಸಿ ನನ್ ಬುಡಕ್ಕೆ ಬರ್ತಾಳೆ. ಅರೆ ಅಜ್ಜಿ, ನಿಮ್ಮ ಹತ್ರಾಗೆ ಒಂದು ವಿಷಯಗೆ ಹೇಳೋಣ ಅಂತ ಬಂದೆ. ಏನ್ ಪಾಟಿ ಅದು? ಅರೆ ಅಜ್ಜಿ, ಅದೇ ನಮ್ದು ಗಿರ್ಜಿಂದು ಅಕ್ಕ ಇದ್ದಾರೆ ನೋಡಿ, ಗಿರ್ಜಿಂದು ಅಕ್ಕ ಸೀರೆಗೆ ಸೇಲಿಂಗ್ ಮಾಡ್ತಾ ಇದ್ದಾರೆ ಅಂತೆ. ಗಿರ್ಜಿಂದು ಅಕ್ಕ ಈ ವರಮಹಾಲಕ್ಷ್ಮಿ ಹಬ್ಬಗೆ ಬರ್ತಾ ಇದೆ ನೋಡಿ, ಹಬ್ಬಗೆ ಸೀರೆಗೆ ಸೇಲಿಂಗಿಗೆ ಮಾಡ್ತಾ ಇದ್ದಾರೆ ಅಂತೆ. ಮೊನ್ನೆ ತುಂಬಾ ಸೀರೆಗೆ ಹಾಕ್ಸ್ಬಿಟ್ಟಿದ್ದಾರೆ ನೋಡಿ. ನಮ್ದಕ್ಕೆ ಅಮೆಜಾನ್ಗೆ ಅಲ್ಲಿಗೆ ಹೋಗಿದ್ರಂತೆ, ಅವ್ರದಕ್ಕೆ ಬಂದು ನಮ್ಗೆ ಹೇಳಿದ್ರು ಸೀರೆಗೆ ಆಫರ್ಗೆ ಹಾಕ್ಬಿಟ್ಟು ಹಳ್ಳಿ ಎಲ್ಲ ಹೆಂಗಸರಿಗೆ ಸೀರೆಗೆ ಮಾಡ್ತಾ ಇದ್ದಾರೆ ಅಂತೆ. ಅದಕ್ಕೆ ನಿಮ್ದಕ್ಕೆ ತಗೋತೀರಾ? ನಮ್ದಕ್ಕೆ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಿಮ್ದಕ್ಕೆ ಒಂದ್ಸಲ್ಗೆ ಹೇಳ್ಬಿಡೋಣ ಕೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡಿ. ಹೌದೇನು? ನಮ್ಗೆ ಸೀರೆ ವ್ಯಾಪಾರ ಮಾಡ್ತದಲ್ಲ? ಏನಾನ ಹೊಸ ಹೊಸ ವ್ಯಾಪಾರ ಕೈ ಹಾಕ್ತಾಳೆ ಬಿಡಕ್ಕಿ, ಸುಮ್ಮನೆ ಅಂತೂ ಕೂರಕ್ಕಿಲ್ಲ. ಅರೆ ಹೌದು ಅಜ್ಜಿ, ಅದಕ್ಕೆ ನಮ್ದಕ್ಕೆ ಸೀರೆಗೆ ನಾವು ತಗೊಳಕ್ಕೆ ನಿಮ್ದಕ್ಕೆ ಕೇಳೋಣ ಅಂತ ಬಂದೆ. ನಿಮ್ದಕ್ಕೆ ಬರ್ತೀರಾ? ಮುಗ್ದೋದ್ ಕತೆ. ಹೆಣ್ಮಕ್ಳು ಸೀರೆ ವ್ಯಾಪಾರ ಶುರು ಮಾಡ್ಕೊಂಬಿಟ್ರೆ ಮುಗೀತು. ಇಡೀ ದಿನ ಮನೆ ಕೆಲಸ ಗಿಲ್ಸ ಎಲ್ಲ ಬಿಟ್ಬಿಟ್ಟು ಸೀರೆ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕಣೆ ಪಾಟಿ, ನೋಡೋಣ ಅಂತಿರು. ನಾನು ಹಬ್ಬಕ್ಕೆ ಒಂದೆರಡು ಸೀರೆ ತಗೋಬೇಕು ಅಂತ ಇದ್ದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹೆಂಗ ಇವಳೆ ಮಾಡ್ತದಾಳೆ ಅಂದ್ಮೇಲೆ ಇವಳ ಹತ್ರ ತಗೊಂಡಾಕತಿ ಹೆಂಗದ ಒಂದ್ ಸೀರೆಗಳು. ಅರೆ ಅಜ್ಜಿ, ನಮ್ದಕ್ಕೆ ಸರಿಯಾಗಿ ಗೊತ್ತಿಲ್ಲ. ಗಿರ್ಜಿಂದು ಹಕ್ಕಾಗೆ ಹೋಗಿ ಕೇಳ್ಬೇಕು, ಎಷ್ಟು ರೇಟ್ಗೆ ವ್ಯಾಪಾರಗೆ ಮಾಡ್ತಾ ಇದ್ದೀರಾ ಅಂತ. ಹೌದೇನು? ಸರಿ ಬಿಡು, ಆತ್. ಆಕಿ ತಾವೇ ಹೋಗಿ ಕೇಳಿದ್ರ ಆತ್. ಲೇ ಇವಳೆ, ನಾನು ತೋಟ ಹೋಗಿ ಬರ್ತೀನಿ. ಹೋಗ್ ಬಾರಜ. ಅರೆ ಅಜ್ಜಿ, ಹಂಗಾದ್ರೆ ಇವಾಗ್ಲೇ ಬರ್ತೀರಾ? ಹೋಗಿ ನೋಡ್ಕೊಂಡು ಬರೋಣ. ಈಗ ಬೇಡ ಕಣೆ ಪಾಟಿ, ಸಾಯಂಕಾಲಕ್ಕೆ ಇಲ್ಲ ನಾಳೆಗೆ ಹೋಗೋಣಂತೆ. ಈಗ ಒಂದಿಟ್ಟು ಕೆಲಸ ಐತ್ ಮನೆಗೆ, ಯಾವಳೆಕಾಯಿ ಸುಲ್ದು ಬಿಟ್ಟು ಸಾರು ಮಾಡಿ ಅದು ಇದು ಮನೆ ಒಂದ್ ಚಿಕ್ಕ ಪುಟ್ಟ ಕೆಲಸ ಅದಾವೆ, ಅವನ್ನೆಲ್ಲ ಮುಗಿಸ್ಕೊಂತೀನಿ. ಆಮೇಲೆ ಒಂದಿಟ್ಟು ಆರಾಮಾಗಿ ಕುತ್ಕೊಂಡಾಗ ಹೋಗೋಣಂತಾಗ. ಅರೆ ಹೌದಾ? ಸರಿಗೆ ಅಜ್ಜಿ, ಆದ್ರೆ ಸ್ವಲ್ಪ ಬೇಗಕ್ಕೆ ಹೋಗ್ಬಿಡೋಣ. ಇಲ್ಲ ಅಂದ್ರೆ ಸೀರೆಗೆ ಎಲ್ಲ ತಗೊಂಡ್ಗೆ ಬಿಡ್ತಾರೆ. ಆಮೇಲೆ ನಮ್ದಕ್ಕೆ ಈ ಹಾರ್ಸ್ಗೆ ಬಿಟ್ಟಿರ್ತಾರೆ ನೋಡಿ, ಅಂತ ಸೀರೆಗೆ ಸಿಕ್ಬಿಡುತ್ತೆ ನೋಡಿ. ಬೇಗಕ್ಕೆ ಹೋದ್ರೆ ಹೊಸ ಹೊಸ ಡಿಸೈನ್ಗೆ ಸೀರೆಗೆ ತಗೋಬಹುದು. ಸರಿ ಪಾಟಿ, ಹಂಗೆ ಮಾಡಂತಾರ, ಸಾಯಂಕಾಲಕ್ಕೆ ಹೋಗೋಣಂತೆ. ಸರಿಗೆ ಅಜ್ಜಿ, ಹಾಗಾದ್ರೆ ನಮ್ದಕ್ಕೆ ಬರ್ತೀವಿ. ಸಂಜೆಗೆ ಬರ್ತೀನಿ, ಇಬ್ರುದಕ್ಕೆ ಹೋಗೋಣಂತೆ. ಹಂಗೆ ಮಾಡು, ಸಾಯಂಕಾಲಕ್ಕೆ ಬಾ, ಇಬ್ರು ಹೋಗೋಣಂತೆ. ಸರಿಗೆ ಅಜ್ಜಿ, ನಮ್ದಕ್ಕೆ ಬರ್ತೀವಿ. ಹೋಗ್ಬಾ. ಈಟತ್ತನ ಓದ್ಲು, ಈ ಅಮ್ಮಯ್ಯ ಈಟತ್ತಾದ್ರೂ ಬರ್ಲಿಲ್ಲ. ಅದೇನು ಮಿಷಿನಿಗೆ